ಹಾಂ, ಇಲ್ಲಿ 52ನೇ ವಿಡಿಯೋ. 5,000 ರೂಪಾಯಿಗಳಿಗೆ ಮಾರುವುದರಿಂದ ಮಾರಾಟದ ಬೆಲೆ ಕೊಟ್ಟಾನ, ಈಗ ನೀವು ಕೊಂಡ ಬೆಲೆ ಕಂಡುಹಿಡಿಬೇಕು. ಇಲ್ಲಿ ಪ್ರಶ್ನೆಯನ್ನು ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ, ಕೊಟ್ಟ ಸಂಗತಿ ಅನ್ನದ ಮಾರುವುದರಿಂದ ಅಂದ್ರೆ ಅದು ಮಾರಾಟದ ಬೆಲೆ. ಲಾಭ ಅಂದ್ರೆ 25% ಲಾಭ. 25% ಲಾಭದ ಕೊಂಡ ಬೆಲೆ 100 ಅಂತ ತಿಳ್ಕೊರಿ. ಲಾಭ 25 ಅಂದ್ರೆ 100ರಾಗಿ 25 ಕೂಡಿಸ್ರಿ, 125 ರೂಪಾಯಿ ಏನಾಯ್ತು? ಮಾರಾಟದ ಬೆಲೆ ಆಯ್ತು. ಕೊಂಡ ಬೆಲೆ ಎಷ್ಟಾಯ್ತು? 100 ಆಯ್ತು. ಏನು ಮಾಡಿ ಬಿರಿನಿ ಇಲ್ಲ, ನೀವು ತಿಳ್ಕೊಬೇಕಾದದ್ದು ಎಷ್ಟೇ. ಕೊಂಡ ಬೆಲೆ 100 ಅಂತ ತಿಳ್ಕೊರಿ. ಲಾಭದ ಅಂದರೆ ಎಷ್ಟದು? 25 ಅದ. 100ರಾಗಿ 25 ಕೂಡಿಸ್ರಿ, 125 ಮಾರಾಟದ ಬೆಲೆ ಆಯಿತು. ಕೊಂಡ ಬೆಲೆ ಕೆಳಗೆ ಮೊದಲು ಮಾರಾಟದ ಮಾರಾಟದ ಬೆಲೆ ಮೊದಲು ಹಚ್ಕೋಬೇಕು. ನೀವು ಕೊಂಡ ಬೆಲೆ ತೆಗಿಬೇಕಾಗಿದೆ. 125 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದೆ. 5,000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟು ಇರ್ತದೆ? ನಾ ಇಷ್ಟರ ಮೇಲೆ ಹೇಳಿದ್ದು. ಎಷ್ಟು ಮಂದಿ ಮಾಡ್ತೀರಿ ಮಾಡಿ, ಮ್ಯೂಟ್ ಮಾಡ್ತೀನಿ ಮಾಡಿ. ಸರಿಯಾಗಿ ಅರ್ಥ ಮಾಡ್ಕೊರಿ. ಪಟ್ನ ತಿಳ್ಕೊಂಡು ಲೆಕ್ಕ ಮಾಡಬೇಕು. ಭಾಳ ಸರಳ ಇರ್ತಾವೆ. ಎಲ್ಲರೂ ಬೋರ್ಡ್ ಕಡೆ ನೋಡಿ, ನಾ ತಿಳಿಸ್ತೀನಿ. ಮುಂದಿನ ಲೆಕ್ಕ ಮಾಡ್ಬೇಕು ನೀವು. ಕೊಂಡ ಬೆಲೆ ಬರೋಬ್ಬರಿ ಇದು ಮಾರುವುದರಿಂದ ಅಂದ್ರೆ ನೀವು ಮಾರಾಟದ ಬೆಲೆ ಹಾಕೋಬೇಕು ನೋಡಿ. ನಮಗೆ ಸಹಿತ ಕನ್ಫ್ಯೂಸ್ ಹಿಡಿತಾವೆ. ಯಾಕೆ ಎಷ್ಟೋ ತನಕ ಬರೀ ಕೊಂಡ ಬೆಲೆನೇ ಕಲಿಸಿದ್ ನಿಮಗೆ. ಮಾರಾಟದ ಬೆಲೆ ಬರೋಬ್ಬರಿ ನೋಡ್ರಿ, ಒಂದ್ಸಲ ನೋಡ್ಕೊರಿ. ಮಾರಾಟದ ಬೆಲೆ ಬರೋಬ್ಬರಿ ರೂಪಾಯಿ 5,000 ರೂಪಾಯಿ. ಲಾಭದನ ಹಾನಿ ಅದನ? ಲಾಭ ಬರೋಬ್ಬರಿ ಎಷ್ಟು? 25%. ಕೇಳಿದ್ದೇನು? ಕೊಂಡ ಬೆಲೆ. ಅಷ್ಟೇ ತಿಳ್ಕೊಂಡು ಬಿಡ್ಬೇಕು ನೀವು. ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? ಇದನ್ನೇನದ? 100% ಕೊಂಡ ಬೆಲೆ ಅಂತ ತಿಳ್ಕೊಬೇಕು ನೋಡಿ. ಇಲ್ಲೇ ಮಾರಾಟದ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ತಕ್ಕೋಬೇಕು. ಯಾಕಂದ್ರೆ ಇದು ಕೊಂಡ ಬೆಲೆ ಏನದ? 100 ಅದ. ಆಮೇಲೆ ಲಾಭ ಎಷ್ಟದ? 25 ಅದ. ಎಷ್ಟಾಯ್ತು? 125 ರೂಪಾಯಿ ಆಯ್ತು. ಬರೋಬ್ಬರಿ 125 ಏನಿದು? ಮಾರಾಟದ ಬೆಲೆ. ಇಷ್ಟು ನೀವು ತಕೊಂಡ್ರಿ, ಒಂದು ಗಣಿತ ಬಂದುನೆ. 125 ಮಾರಾಟದ ಬೆಲೆ ಇದ್ದಾಗ, 125 ಮಾರಾಟದ ಬೆಲೆ ಇದ್ದಾಗ, ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. 100 ಕೊಂಡ ಬೆಲೆ ಇರ್ತದ. 5,000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ, 5,000 ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟಿರ್ತದ ನೋಡಿ. 5,000 ಮ್ಯಾಲೆ ಹಚ್ಕೋರಿ. ಗುಂಡ್ಲೆ 100, 125 ನೋಡಿ. 25 ಐದ್ಲೆ 125, 25 ನಾಲ್ಕಲೆ 100, 5 ಒಂದಲೆ 5 1,000 ಬರೋಬ್ಬರಿ 100 ಗುಂಡ್ಲೆ 4 ಬರೋಬ್ಬರಿ 1000 ಗುಂಡ್ಲೆ ಬರೋಬ್ಬರಿ 4,000 ರೂಪಾಯಿ. ಆದ್ದರಿಂದ ಕೊಂಡ ಬೆಲೆ ಬರೋಬ್ಬರಿ 4,000 ರೂಪಾಯಿ. ಉತ್ತರ ಸಂಖ್ಯೆಯಲ್ಲಿ ಅದ ನೋಡ್ರಿ 4,000 ರೂಪಾಯಿ. ಉತ್ತರ ಸಂಖ್ಯೆ ಬಿ. ಇನ್ನೊಂದ್ಸಲ ನಿಮಗೆ ಸರಳ ರೀತಿಯೊಳಗೆ ತಿರ್ಸಿನ ಗಣಿತಗಳನ್ನ ಈಗ ನೋಡ್ರಿ. ಮಾರಾಟದ ಬೆಲೆ ಕೊಟ್ಟಾನ ಅಂದ್ರೆ 5,000 ರೂಪಾಯಿಗಳಿಗೆ ಮಾರುವುದರಿಂದ ಇದು ಮಾರಾಟದ ಬೆಲೆ. ಮಾರಾಟದ ಬೆಲೆ ಕೊಟ್ಟ ಅಂದ್ರೆ ಬೇಕಾರೆ 100% ಲಾಭ ಕೊಡ್ತಾನ ಒಂದು, ಬೇಕಾರೆ 100% ಹಾನಿ ಕೊಡ್ತಾನ ಒಂದು. ಇಲ್ಲಿ ಮಾರಾಟದ ಬೆಲೆ ಬಂತು ಅಂದ್ರೆ ಕೊಂಡ ಬೆಲೆ 100 ಎಂದು ತಿಳಿಯುವ ಇದು ಗಚ್ಚ.
ಮಾರಾಟದ ಬೆಲೆ ಕೊಟ್ಟ ಅಂದ್ರೆ ನೀವು ಕೊಂಡ ಬೆಲೆ 100 ಎಂದು ತಿಳಿಯುವ, ಲಾಭ 25 ಅದ ಅಂದ್ರೆ ಕೂಡಿಸ್ರಿ 125 ಮಾರಾಟದ ಬೆಲೆ ಆಯ್ತು. ಅದು ಶೇಕಡ ಮಾರಾಟದ ಬೆಲೆ. 125 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದೆ. 5,000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಅಷ್ಟೇ. ಇಷ್ಟೇ ನೀವು ತಿಳ್ಕೊಬೇಕಾದದ್ದು. ಹಾನಿ ಇದ್ದರೆ ಏನು ಮಾಡಬೇಕು? ಕಳಿಬೇಕು. ಲಾಭದ ಅಂದ್ರೆ ಕೂಡಿಸ್ಬೇಕು. ಕೊಂಡ ಬೆಲೆ ಬರೋಬ್ಬರಿ ಎಷ್ಟು ಅಂತ ಕೇಳ. ಮಾರಾಟದ ಬೆಲೆ ಬರೋಬ್ಬರಿ ಯಾವುದು? ಶೇಕಡಾ ಮಾರಾಟದ ಬೆಲೆ ತಕ್ಕೋಬೇಕು ನೀವು. ಇದು ಜೋಡಿ ಆಗ್ತದ, ನೆನ್ಪಿಟ್ಕೋರಿ. ಈ ಬೆಲೆ ಜೋಡಿ ಆಗ್ತದ. ಕ್ವಶನ್ ಮಾರ್ಕ್ದಾಗ ಏನು ಬೀಳುತ್ತದ? 100 ಬೀಳುತ್ತದ. ಕೊಂಡ ಬೆಲೆ 100 ಎಂದು ತಿಳಿಯುವ ಅಂತ ಹೇಳಿ ಅಂದಿದ್ದಲ್ಲ. 125 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. 5,000 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟು ಇರ್ತದ ಅಷ್ಟು ನೀವು ತಿಳ್ಕೊಂಡು ಮುಂದಿನ ಲೆಕ್ಕ ಮಾಡ್ರಿ.